ದರ್ಶನ್ ಅವ್ರದ್ದು ದಿನಚರಿ ಏನಾದ್ರು ಬದಲಾಗಿದೆಯಾ ಈಗ ಜೈಲಿಂದ ಆಚೆ ಬಂದ್ಮೇಲೆ? ಬದಲಾಗಿದ್ರೆ ಹೇಗೆ? ನಮ್ಗೆ ಆಚೆಗಡೆಯಿಂದ ಅಂತೂ ಕಾಣಿಸ್ತಾ ಇದೆ, ಅಂದ್ರೆ ಕೆಲ ಬದಲಾವಣೆಗಳು ಕಾಣಿಸ್ತಾ ಇದೆ. ನೀವು ಫಸ್ಟ್ ಸರ್ಕಲ್ ಅಲ್ಲಿ ಇದ್ದೀರಾ, ದೇವಸ್ಥಾನಗಳಿಗೆ ಜಾಸ್ತಿ ಹೋಗ್ತಾ ಇದ್ದೀರಾ, ನೋಡ್ತಾ ಇದೀವಿ ನಾವು ಕೂಡ. ಸೊ ಹೇಗ್ ಬದಲಾಗಿದೆ ಅಂತ ಹೇಳ್ತೀರಾ? ಇಲ್ಲ, ಬದಲಾವಣೆ ತುಂಬಾ ಬದಲಾವಣೆಗಳಾಗಿದೆ ಮೇಡಮ್. ಒಂದ್ 2-3 ವಿಚಾರಗಳನ್ನ ವಿವರಿಸಬಹುದಾ? ಎಸ್ ಮ್ಯಾಮ್, ತುಂಬಾ ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ. ಅದೇ ಆರಾಮಾಗಿ ಶೂಟಿಂಗ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ಇವೆಂಟು ಹ್ಯೂಜ್ ಸಕ್ಸಸ್ ಆಯಿತು, ನೋ ಡೌಟ್. ಬಟ್ ಅದಾದ ನಂತರ ಇವತ್ತು ಬೆಳಗ್ಗೆಯಿಂದ ಒಂದು ಅಪಸ್ವರ ಕೇಳಿ ಬರ್ತಾ ಇತ್ತು. ಅದೇನಂದ್ರೆ ಒಂದು 60 ಚೇರನ್ನ ಮುರಿದು ಹಾಕಿದ್ರು ದರ್ಶನ್ ಫ್ಯಾನ್ಸು, ಆಮೇಲೆ ಕಿಟಕಿ ಗಾಜುಗಳನ್ನೆಲ್ಲ ಒಡೆದು ಹಾಕಿದ್ರು, ಆಮೇಲೆ ಥಿಯೇಟರ್ ಮಾಲೀಕರಿಗೆ ಭಾರಿ ನಷ್ಟ ಮಾಡಿದ್ರು ಅಂತೆಲ್ಲ ಕೇಳಿ ಬರ್ತಾ ಇತ್ತು. ಏನ್ ಹೇಳ್ತೀರಾ ಅದಕ್ಕೆ ಸಂಬಂಧಪಟ್ಟ ನಿಮ್ ಗಮನಕ್ಕೆ ಬಂತಾ ಈ ವಿಚಾರ? ಈಗ ನಾನು ಅದು ಗೊತ್ತಾಯ್ತು ವಿಚಾರ. ಸಿ ಮೇಡಮ್, ಈಗ ಅವರು ಅಷ್ಟು ಖುಷಿಯಿಂದ ಒಂದು ಸಪೋರ್ಟ್ ಮಾಡಬೇಕು, ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಬಂದಿರ್ತಾರೆ ಹೊರತು ಅಲ್ಲಿ ಏನೋ ಹಾಳು ಮಾಡಬೇಕು ಅಥವಾ ಇದನ್ನೆಲ್ಲ ಇರೋದನ್ನ ದಕ್ಕೆ ಅಂದರೆ ಅವ್ರು ಬಂದಿದ್ರೆ ಅವ್ರದ್ದು ಜವಾಬ್ದಾರಿ ಇಟ್ಕೊಂಡೇ ಬಂದಿರ್ತಾರೆ. ಈಗ ಈಗ ದರ್ಶನ್ ಅಣ್ಣನಿಗೆ ಅವ್ರು ಮಾಡೋದ್ರಿಂದ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಒಂದಷ್ಟು ಪ್ರೀತಿಸೋ ವರ್ಗ ಅಂತ ಬಂದಾಗ ಅದನ್ನ ಹಾಳು ಮಾಡಬೇಕು ಅನ್ನೋದು ಒಂದು ವರ್ಗನೂ ಬಂದು ಸೇರಿರುತ್ತೆ ಮಧ್ಯದಲ್ಲಿ. ಅದು ನಮ್ಗೆ ಗೊತ್ತಾಗಲ್ಲ ಯಾರು ಎತ್ತ ಏನು ಅಂತ. ಸೊ ಯಾಕೆ ಪರ್ಟಿಕ್ಯುಲರ್ ಆಗಿ ಅವರೇ ಮಾಡ್ತಾಯಿದ್ದಾರೆ ಅಂತ ಹೇಳೋದು ನಾವು. ಸೊ ಗೊತ್ತಿಲ್ವಲ್ಲ ಯಾರು ಏನು ಮಾಡಿರ್ತಾರೆ ಅಂದರೆ ಗೊತ್ತಿಲ್ಲ. ಬೇಕು ಅಂತ ಅದನ್ನು ಮಾಡಿ ಈ ಕಡೆ ತಿರುಗಿಸೋಂಥ ಕೆಲಸಗಳು ನಡೀತಿರ್ಬೋದು. ಖಂಡಿತ ಮಾಡ್ತಿರ್ಬೋದು. ನಾವು ಹೆಂಗೆ ಕಂಡು ಹಿಡಿಯೋಕ್ಕಾಗುತ್ತೆ? ಸೊ ಅದು ಕಂಡಿಡಿಯೋಕ್ಕಾಗಲ್ಲ ಅಂದ ತಕ್ಷಣ ಒಂದೇ ಸತಿ ಈಗ ದರ್ಶನ್ ಅವ್ರ ಫ್ಯಾನ್ಸೇ ಮಾಡೋದು ತಪ್ಪಾಗುತ್ತಲ್ವ ಅದು. ಸೊ ಈಗ ಅವ್ರು ಬಂದಿದ್ದೆ ಕಂಪ್ಲೀಟಾಗಿ ಒಂದು ಯಶಸ್ವಿ ಆಗಲಿ, ಕಾರ್ಯಕ್ರಮ ಯಶಸ್ವಿ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮನಸಾರ ಖುಷಿಯಿಂದ ಆರೈಸಕ್ಕೆ ಬಂದಿದ್ದಾರೆ ಹೊರತು ಅಲ್ಲಿ ಯಾರು ಏನು ಹಾಳು ಮಾಡಬೇಕು ಅಂತ ಬಂದಿಲ್ಲ. ಬಟ್ ಆ ಥರದ ವರ್ಗಕ್ಕೆ ಅಂದರೆ ಸದಾ ಒಳ್ಳೇದ್ರಲ್ಲೂ ಕೆಡುಕನ್ನ ಮಾಡುವಂತಹ ವರ್ಗಕ್ಕೆ ಒಂದು ಮೆಸೇಜ್ ಕೊಡೋದಾದ್ರೆ ಏನು ಕೊಡೋದಕ್ಕೆ ಇಷ್ಟಪಡ್ತಾರೆ? ಮೇಡಮ್, ದೇವ್ರು ಒಳ್ಳೇದು ಮಾಡ್ತಾರೆ ಅಷ್ಟೇ, ಒಳ್ಳೇದು ಮಾಡಲಿ ಅಷ್ಟೇ, ಏನು ಕೇಳೋಕ್ಕಾಗಲ್ಲ. ನಿಮ್ಮ ನೋಡಿದ್ರೆ ಮಿನಿ ದರ್ಶನ್ ನೋಡ್ದಂಗೆ ಆಗುತ್ತೆ. ಬಿಕಾಸ್ ನಿಮ್ಮ ಹಾವಭಾವ, ನೀವು ರಿಪ್ಲೈ ಮಾಡೋದು ಕೆಲವೆಲ್ಲ ತುಂಬಾ ತೂಕವಾಗಿರುತ್ತೆ. ಸೊ ಎಲ್ಲ ಅಲ್ಲಿಂದ ಕಲ್ತ್ಕೊಂಡಿರೋದಾ ಹೇಗೆ? ಆ ಥರ ಅಂತ ಏನಿಲ್ಲ ಮೇಡಮ್, ಜೀವನದ ಪಾಠಗಳು ತುಂಬಾ ಕಲಿಸುತ್ತೆ. ಎಲ್ಲ ಥರದನ್ನು ನೋಡಿರ್ತೀವಲ್ಲ ನಾವು, ಎಷ್ಟು ಬೇಕಾ ಅಷ್ಟೇ. ನೀವು ದರ್ಶನ್ ಅವ್ರು ಯಾವಾಗ ಸಿನಿಮಾ ಮಾಡೋದು? ಅಯ್ಯೋ, ಅದಕ್ಕೂ ಯೋಗ್ಯತೆ ಅನ್ನೋದಿದ್ರೆ, ಭಗವಂತನ ಆಶೀರ್ವಾದ ಇದ್ರೆ ಖಂಡಿತ ಮಾಡಿ. ಅವ್ರು ಡಿಸ್ಕಸ್ ಮಾಡಿಲ್ವಾ ನಿಮ್ಮ ಹತ್ರ ಇಲ್ಲಿ ತನಕ? ಬಿಕಾಸ್ ಅವ್ರ ನಾನು ಇದುವರೆಗೂ ಮೇಡಮ್ ಏನೂ ಮಾತಾ ಕೇಳಿಲ್ಲ, ಅಣ್ಣನೂ ಯಾವತ್ತು ಮಾತಾಡಿಲ್ಲ. ಅಟ್ಲೀಸ್ಟ್ ಸುತ್ತಮುತ್ತ ಇರೋರು ಹತ್ರ ಹೇಳ್ತಾರಲ್ಲ, ಧನ್ವೀರ್ ಅವರು ಚೆನ್ನಾಗಿದ್ದಾರೆ, ತುಂಬಾ ಜನ ಹೇಳಿದ್ದಾರೆ. ಹೇಳನಲ್ಲ, ಯೋಗ್ಯತೆ ಎರಡೂ ಇದ್ರೆ, ಭಗವಂತನ ಆಶೀರ್ವಾದ ಇದ್ರೆ ಆಗಲಿ, ಚೆನ್ನಾಗಿರುತ್ತಲ್ವಾ? ಒಳ್ಳೆ ಕಾಂಬಿನೇಷನ್ ಅದು. ಆಮೇಲೆ ಅವ್ರು ಯಾರ್ಯಾರ ಜೊತೆನೋ ಸಿನಿಮಾ ಮಾಡಿದ್ದಾರೆ, ಧನ್ವೀರ್ ಇಷ್ಟೆಲ್ಲ ಅಲ್ವಾ? ನಿಮ್ಗೂ ನೀವು ಒಂದು ಅಪ್ಲಿಕೇಶನ್ ಹಾಕಿ ಈ ತರದ್ದು ನಮ್ದೊಂಥರ ಬಾಂಡಿಂಗ್. ಆಮೇಲೆ ಇನ್ನೂ ತುಂಬಾ ಇಂಪಾರ್ಟೆಂಟ್ ಆಗಿ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಮಾತಾಡ್ಬೇಕು. ನಾನು ಅವ್ರ ವಾಯ್ಸೇ ಕರೆಕ್ಟ್ ಆಗಿ ಕೇಳಿರ್ಲಿಲ್ಲ ಎಲ್ಲೋ. ನಿಮ್ದು ಸಾಂಗ್ ರಿಲೀಸ್ ಟೈಮ್ ನಲ್ಲೇನೆ ಅವರು ಸಾಂಗ್ ಲಾಂಚ್ ಮಾಡ್ಕೊಟ್ಟಾಗ್ಲೇ ಓ ಇವ್ರ ವಾಯ್ಸ್ ಹಿಂಗಿದ್ಯಾ ಅಂತ ಕೇಳತ್ತಾರ. ಬಿಕಾಸ್ ಅವ್ರು ಎಲ್ಲೂ ಬರಲ್ಲ ಆಚೆ. ಏನ್ ಹೇಳ್ತೀರಾ, ಅಷ್ಟೊಂದು ಸಾಲಿಡ್ ಸಪೋರ್ಟ್ ಅವರಿಂದನೂ ಸಿಕ್ತು ನಿಮ್ಗೆ? ಇಲ್ಲ ಮ್ಯಾಮ್, ಅದೇ ಹೇಳಿದ್ನಲ್ಲ, ನೀವೆಲ್ಲ ಕ್ಲೋಸ್ ಆಗಿದ್ದು ಇದೇ 1 ವರ್ಷದಲ್ಲ ಹೇಗೆ? ಅದಿಲ್ಲ, ಮುಂಚೆ ಮಾತಾಡಿದ್ವಿ. ಬಟ್ ಈ ಸಿಚುವೇಶನ್ ಯೂಶ್ವಲಿ ಟ್ರಾವೆಲ್, ಈ ಜರ್ನಿ ಇತ್ತಲ್ಲ, ಒಂದು 6-7 ತಿಂಗಳು ಆ ಟ್ರಾವೆಲಿಂಗ್ ಯಾವಾಗಲೂ ಇರೋದು. ಏನಾದ್ರು ಪ್ರತಿಯೊಂದು ಓಡಾಟ ಅದು ಅಕ್ಕನ ಜೊತೆ ಇರಲೇಬೇಕಾಗಿತ್ತಲ್ಲ. ಸೊ ಆ ಕಾರಣದಿಂದ ಜಾಸ್ತಿ ಕ್ಲೋಸ್ನೆಸ್ ಆಯಿತು. ಗೊತ್ತಾಯ್ತು ಅವಾಗ ಪಾಪ ಅವ್ರು ಯಾವ ಸ್ಥಿತಿ, ಯಾವ ಥರ ನೋವು ಇದೆ. ಬಟ್ ನಿಜ ಹೇಳ್ತೀನಿ, ಶಿ ಈಸ್ ಅ ವೆರಿ ಬ್ಯೂಟಿಫುಲ್ ಸೋಲ್ ಲೇಡಿ. ಆಮೇಲೆ ಅಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದಿಲ್ಲ ಈ ಸಿಚುವೇಶನ್ಸ್ಗಳಲ್ಲಿ. ಇವತ್ತಿನ ಸಂದರ್ಭದಲ್ಲಿ ಮೇಡಮ್ ಯಾರೂ ಮಾಡಲ್ಲ. ಇಬ್ಬರಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೆ, ದರ್ಶನ್ ಅವರ ಅಥವಾ ವಿಜಯಲಕ್ಷ್ಮಿ? ಇಬ್ಬರು ಸ್ಟ್ರಾಂಗೇ, ಇಬ್ಬರು ಸಾಕಷ್ಟು ಸ್ಟ್ರಾಂಗ್. ಯಾವತ್ತಾದ್ರೂ ಎಮೋಷನಲ್ ಆಗಿ ಬ್ರೇಕ್ ಡೌನ್ ಆಗಿದ್ರ ವಿಜಯಲಕ್ಷ್ಮಿ ಅವರು? ಬಿಕಾಸ್ ಏನೇ ಆಗ್ಲಿ ಒಂಟಿ ಮಹಿಳೆ ಅವರು ಆ ಟೈಮಲ್ಲಿ. ನೀವ್ ಹೇಳಿದ್ರಿ, ಅದಾಗೆ ಆಗುತ್ತೆ, ಆಬ್ವಿಯಸ್ಲಿ ಆಗೇ ಆಗುತ್ತೆ ಮೇಡಮ್. ಇಂಥವ್ರಿಗೆ ಸಿಚುವೇಶನ್ ಬಂದಾಗ ಆಗೇ ಆಗುತ್ತೆ. ಸೊ ಈ ಸಿನಿಮಾದ ವಿಚಾರವಾಗಿ ದರ್ಶನ್ ಅವ್ರು ಬರ್ತಾರೆ ಟ್ರೇಲರ್ ಲಾಂಚ್ಗೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಬಟ್ ರಾಜಸ್ಥಾನದಿಂದಲೇ ಒಂದು ಹಾರೈಕೆ ಕಳಿಸಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋಗೆ ಬರ್ತಾರಾ ಅನ್ನೋದು ಒಂದು ಕುತೂಹಲ. ಆಗ್ಬೋದು, ನೀವು ಹೇಳ್ದಂಗೆ ಆಗಲಿ. ಬಟ್ ಸಿನಿಮಾ ಅಂತೂ ನೋಡ್ತಾರೆ ಖಂಡಿತ. ಯಾಕೆ ನಿಂತ್ಕೊಳ್ಬೇಕು ಅನಿಸ್ತು? ನೀವೇ ಹೇಳಿದ್ರಲ್ಲ, ಈಗ ಜೊತೆಗಿದ್ದವರು ಸಕ್ಸಸ್ ಅವ್ರದ್ದು ಎಂಜಾಯ್ ಮಾಡಿದ್ರು, ಹಂಗೆ ಇದಾಗ್ತಿದ್ದಂಗೆ ದೂರ ಆದ್ರು ಅಂತ. ಸೊ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮೇಡಮ್. ನಾನು ಇರೋದು ಹಿಂಗೆ. ನಾನು ಆ ವ್ಯಕ್ತಿನ ಇಲ್ಲಿಂದ ಅಂತೂ ಯಾವತ್ತೂ ಇಷ್ಟಪಟ್ಟಿಲ್ಲ. ನಾನು ಇಷ್ಟಪಟ್ಟಿದ್ದೆ ಇಲ್ಲಿಂದ. ಸೊ ಇಲ್ಲಿಂದ ಇಷ್ಟಪಟ್ಟ ಮೇಲೆ ಅದು ಎಂಥದೇ ಆಗಲಿ ಮೇಡಮ್, ಅದು ಸಂದರ್ಭ, ಆ ಪ್ರಕರಣ ಏನೇ ಇರ್ಬೋದು, ಸಮಥಿಂಗ್ ಅದು ಜುಡಿಷಿಯಲ್ ಸಿಸ್ಟಮಲ್ಲಿ ಇರೋದ್ರಿಂದ ಇವತ್ತಿಗೂ ಅದಿದೆ. ಅದು ನಾವೇನು ನ್ಯಾಯಾಲಯಗಳೆಲ್ಲ ಕುತ್ಕೊಂಡು ಜಡ್ಜ್ ಮಾಡೋಕೆ ಅವ್ರು ತಪ್ಪು ಅದು ಇದು ಅಂತಲ್ಲ. ಅದಿದೆ, ಅದು ಕಾನೂನು ಅಂತ ಇದೆ, ಅದು ಮಾಡ್ಕೋತಾರೆ. ಬಟ್ ಅಂಥ ಸಿಚುವೇಶನ್ ಬಂತು ಅಂದಿದ ತಕ್ಷಣ ಅಷ್ಟೂ ಜನ ಸಹಾಯ ತೊಗೊಂಡ್ರಿ, ಅಷ್ಟೂ ಜನ ಎಲ್ಲ ಮಾಡಿದ್ರಿ, ಅಷ್ಟೂ ಜನ ಅಪ್ಪನದ ತಿಂದ್ರಿ ಉಂಡು ಎಲ್ಲ ಥರ ಸಪೋರ್ಟ್ ತೊಗೊಂಡ್ರಿ. ಆ ವ್ಯಕ್ತಿ ಯಾರು ಹಿಂದೆ ಮುಂದೆ ಯೋಚನೆ ನೋಡಿದೆ, ಎಲ್ಲರೂ ನಮ್ಮೂರು ಅಂತ ಅಪ್ಕೊಂಡ್ರು. ಬಟ್ ಆ ಅಪ್ಪಂದು ಕಷ್ಟ ಅಂತ ಬಂದಾಗ ಯಾರೂ ಕೈ ಚಾಚಲಿಲ್ಲ, ಎಲ್ಲ ದೂರ ಸರಿದ್ರಲ್ಲ. ಅವಾಗ ನನಗೆ ಅನಿಸಿದ್ದು, ಓ ಜೊತೆಗಿದ್ದವ್ರು ಇಷ್ಟು ಜನನ ಹಿಂಗೆ ಮಾಡಿದ್ರೆ ಇನ್ನು ಯಾರು ಅಂತ ಇರ್ತಾರೆ ಮನುಷ್ಯನ ಮೇಡಮ್. ಜೊತೆಗೆ ಅಕ್ಕ ವಿಜಯಲಕ್ಷ್ಮಿ ಅಕ್ಕ ಅವರು ಒಬ್ಬರು ಹೆಣ್ಮಗಳಾಗಿ ಅಷ್ಟು ಒಬ್ಬರೇ ಒಂಟಿ ಹೋರಾಟ ಮಾಡ್ತಾರಲ್ಲ, ಅದು ನೋಡಿ ನನಗೆ ಇಲ್ಲ, ಇದು ನಿಂತ್ಕೊಳ್ಳೇಬೇಕು. ಯಾಕಂದ್ರೆ ಅಕ್ಕ ನೋಡಿದ್ರೆ ಸ್ವಂತ ನಮ್ಮ ಮನೆಯವ್ರು, ನಾನು ಒಂದು ತಂಗಿ ಜೊತೆ ಹುಟ್ಟಿರೋದು, ಹೆಣ್ಮಗು ಜೊತೆ ಹುಟ್ಟಿರೋದು, ನನಗೆ ಗೊತ್ತದು ಯಾವ ಥರ ಆಗುತ್ತೆ ಅಂತ.
ಸೊ ಅದಕ್ಕೆ ಅವ್ರಿಗೆ ಇನ್ನೇನಿಲ್ಲ ಮೇಡಮ್, ದೇವ್ರು ಎಲ್ಲ ಥರ ಚೆನ್ನಾಗಿಟ್ಟಿದ್ದಾನೆ, ಫೈನಾನ್ಷಿಯಲಿ ವೈಸ್ ಪ್ರತಿಯೊಂದು ಎಲ್ಲ ಇಟ್ಟಿದ್ದಾನೆ ಅನ್ಕೊಳ್ಳಿ. ಅವ್ರಿಗೆ ಬೇಕಾಗಿರೋ ಒಂದು ಮಾರಲ್ ಸಪೋರ್ಟ್, ಒಂದು ಧೈರ್ಯ, ಇದೀವಿ ಆರಾಮಾಗಿರಿ, ಏನೂ ಆಗಲ್ಲ, ಅದೊಂದು ಬೇಕಾ ಅಷ್ಟೇ. ಅದೊಂದು ಬೇಕಿತ್ತಲ್ಲ, ನಾವು ಅದಕ್ಕೆ ನಿಂತ್ಕೊಂಡ್ವಿ. ಇರ್ಲಿ ವಿಣಿ. ಪ್ರತಿ ಸಲ ಬೆಂಗಳೂರಿಂದ ಬಳ್ಳಾರಿ ತನಕ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರಿ. ಅಲ್ಲಿ ನಾವು ಆ ವಿಜುವಲ್ಸ್ ನೋಡ್ತಾ ಇದ್ವಿ. ಯಾರಿದ್ದಾರೆ ಅಂತ ನೋಡಿದಾಗ ಇವರು ಪರ್ಮನೆಂಟ್ ಅಲ್ಲಿ ಇರ್ತಾ ಇದ್ರು. ಅಂದ್ರೆ 1 ಡೇ 2 ಡೇ ಆಯ್ತು 1 ವಾರ ಇರ್ತಾರೇನೋ ಅಂತ ನಮ್ಗೆ. 1 ವಾರ 20 ದಿನ ಆಯ್ತು, 30 ದಿನ ಆಯ್ತು, ಕೊನೆ ತನಕ ಕೂಡ ಇವ್ರು ನಿಂತ್ಕೊಂಡಿದ್ರು. ಸೊ ಬೆಂಗಳೂರಿಂದ ಬಳ್ಳಾರಿಗೆ ಹೋಗ್ಬೇಕಾದ್ರೆ, ಅವರಿಗೋಸ್ಕರ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ, ಅವ್ರು ಜೈಲಲ್ಲಿದ್ದಾರೆ ಅಂತ ಅಂದ್ಕೊಂಡು ಹೋಗ್ಬೇಕಾದ್ರೆ ಏನ್ ಓಡ್ತಾ ಇತ್ತು ನಿಮ್ ತಲೆಯಲ್ಲಿ? ಅದು ವಿಜಯಲಕ್ಷ್ಮಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅದೊಂದು ಇದ್ದೇ ಇತ್ತು ಮೇಡಮ್ ಭಾರ. ಇದು ಯಾವಾಗ ಮುಗಿಯುತ್ತಪ್ಪ ಇದು? ಏನಾದ್ರು ಡಿಸ್ಕಸ್ ಮಾಡ್ತಿದ್ರ ನಿಮ್ಮ ಹತ್ರ ಜರ್ನಿಯಲ್ಲಿ? ಅಷ್ಟೊಂದು ಅವ್ರದಾದ ನೋವುಗಳು ಇರುತ್ತಲ್ಲ ಮೇಡಮ್, ಆ ಸ್ಥಿತಿಲಿ ಯಾರಿಗೆ ಎಂಥವ್ರಿಗೆ ನೋವು ಇದ್ದೇ ಇರುತ್ತಲ್ಲ. ಮನೆ ಅವ್ರಿಗೆ ಅದು ಒಬ್ರು ಸಿಂಗಲ್ ಆಗಿದ್ದಾಗ ಅಷ್ಟು ನೋವು ತಿಂತಾ ಇರ್ಬೇಕಾದ್ರೆ ಇನ್ನು ಯಾರು ಹಂಚ್ಕೊಳಕ್ಕೆ ಬೇಕಾಗಿರುತ್ತಲ್ಲ. ಸೊ ಆ ಥರದ ವಿಚಾರಗಳನ್ನ ಡಿಸ್ಕಸ್ ಮಾಡಿ ಅವ್ರಿಗೂ ಒಂದು ಮನ್ಸು ಹಗುರ ಆದಂಗೆ ಆಗುತ್ತೆ. ಸೊ ಯಾರು ಇಲ್ದಿದ್ದಾಗ ಅದೊಂದು ಬೇಕಿರುತ್ತಲ್ಲ ಮಾರಲ್ ಸಪೋರ್ಟ್ ಅಂತ. ಸೊ ಅದು ಮನ್ಸು ಹಗುರ ಆದಂಗೆ ಮಾತಾಡ್ಕೊಂಡು ಹೋಗ್ತಾರೆ. ಸೊ ನಮಗೂ ಹೋಗ್ಬೇಕಾದ್ರೆ ಅಷ್ಟು ದೂರ ಜರ್ನಿ ಮಾಡೋಕೆ ನಮಗೂ ಒಂಥರ ಅನ್ಸೋದು, ಅಪ್ಪ ಇನ್ನೂ ಎಷ್ಟು ದಿನ ಅಂತ ಇವ್ರದ್ದು, ಯಾವಾಗ ಮುಗಿಯುತ್ತೋ. ನಾವು ದೇವ್ರಿಗೆ ಕೇಳ್ಕೊಂಡ್ರೆ ದೇವ್ರುಗಳಿಲ್ಲ ಬಿಡಿ. ಅದಂತೂ ನಾನಂತೂ ಚಾಮುಂಡಮ್ಮಗೆ ಇವತ್ತಿಗೂ ಕೃತಜ್ಞತೆ. ಆ ಎಮ್ಮನ್ನು ನಾನಂತೂ ಎಷ್ಟು ಸರಿ ಕೇಳ್ಕೊಂಬಿಟ್ಟಿದ್ದೆ, ಫಸ್ಟು ಈ ವ್ಯಕ್ತಿಯಿಂದ ಮುಕ್ತಿಗೊಳಿಸ್ಬಿಡ್ದಾಗಿ ಅಂತ. ಯಾಕಂದರೆ ನಿಜ ಹೇಳ್ಬೇಕಂದ್ರೆ ಮೇಡಮ್, ಎಷ್ಟೋ ಜನ ಅನ್ನ ತಿಂತಾರೆ ಅವ್ರೊಬ್ಬರು ಬಂದರೆ. ನಾನು ಪರ್ಟಿಕ್ಯುಲರಾಗಿ ಹೇಳೋದಂದ್ರೆ ಇಂಡಸ್ಟ್ರೀಲಿ ಇವತ್ತಿಗೂ ನಾವು ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ, ನಾನು ಐಗ್ರೀವ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಅವಾಗ ಇನ್ನೂ ಅಣ್ಣ ಅಲ್ಲಿ ಜೈಲಲ್ಲಿ ಇದರಲ್ಲಿದ್ದಾಗ ಎಷ್ಟೋ ಜನ ಟೆಕ್ನಿಷಿಯನ್ಸ್ ಬಂದು, ಅಣ್ಣ ಯಾವಾಗ ಬರ್ತಾರೆ. ನಾನು ಏನಕ್ಕೆ ಇಷ್ಟೊಂದು ಇದು ಮಾಡ್ತೀನಿ, ನಾನು ಸುಮ್ಮನೆ ಕೇಳೋಕ್ಕೆ ನನಗೆ ಆಸೆ ಇದೆ, ಏನಕ್ಕೆ ಇಷ್ಟು ಇದು ಮಾಡ್ತೀರಾ ಅಂದರೆ, ಅಣ್ಣ ಒಬ್ಬರು ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಎಷ್ಟೋ ಜನ ಕುಟುಂಬಗಳು ಬದುಕ್ತವಣ್ಣ, ಎಷ್ಟೋ ಜನ ಟೆಕ್ನಿಷಿಯನ್ಸ್ ಮನೆ ತುಂಬುತ್ತೆ. ಅಂದರೆ ಈಗ ಬಣ್ಣದ ಲೋಕ ಅನಿಸಕ್ಕೆ ಏನೋ ಅನ್ಕೊಂಬಿಡ್ತಾರೆ ಮೇಡಮ್ ಜನ. ಆ ಥರದ್ದಲ್ಲ, ಹೊರಗಡೆ ಅದೇ ಕಟ್ಟುಪಾಡುಗಳಿದೆ. ಈಗ ಟೆಕ್ನಿಷಿಯನ್ಸ್ಗಳು, ಡೈಲಿ ವೇಜಸ್ ವರ್ಕರ್ಸ್ ಎಷ್ಟೋ ಜನದಿದೆ. ಸೊ ಅವ್ರು ಅದನ್ನೆಲ್ಲ ತೂಕ ಮಾಡಿ ಅದೆಲ್ಲ ನೋಡಿದಾಗ ಇಂಥ ವ್ಯಕ್ತಿ ಗೊತ್ತಿಲ್ಲ, ಟೈಮ್ ಇದ್ದಾಗ ಏನು ಬೇಡ ಆಯ್ತು ಅದು ಏನೋ ಗೊತ್ತಿಲ್ಲ, ಅದು ಬಿಟ್ಬಿಡಿ. ಬಟ್ ಹೇಳೋದು ಅಂಥ ವ್ಯಕ್ತಿ ಹಿಂಗೆ ಆದಾಗ ನಮಗೂ ಬೇಜಾರಾಗೇ ಆಗುತ್ತಲ್ಲ.